ನಮಸ್ತೆ. ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರ್ತಕ್ಕಂಥ ಅತಿ ಪ್ರಮುಖ ವಿಚಾರ, ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ 15,000 ಹುದ್ದೆಗಳು ಕಾಲ್ಫರ್ಮ್ ಮಾಡಿದ್ದಾರೆ. ಅದರಲ್ಲೂ GPSTನಲ್ಲಿ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಏನು ಕರಿತೀವಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತೇಳಿ ಸುಮಾರು 8,000 ಹುದ್ದೆಗಳ ನೋಟಿಫಿಕೇಷನ್ಸ್ ಆಗಿದೆ. ನಮಗೆಲ್ರಿಗೂ ಗೊತ್ತು, GPSTR ಟೀಚರ್ ಆಗಬೇಕು ಅಂತಂತಂದರೆ D.Ed ವಿತ್ ಡಿಗ್ರಿ ಇಲ್ಲ B.Ed ಆಗಿರಬೇಕು, ಅದ್ರ ಜೊತೆಲಿ TET ಆಗಿರಬೇಕು ಅಂತ. ಆದರೆ ಈ ಒಂದು ಹೊಸದಾಗಿರ್ತಕ್ಕಂಥ ಈ ಒಂದು ನೋಟಿಫಿಕೇಷನ್ 2026 ಟೀಚರ್ ನೇಮಕಾತಿಗೆ ಸಂಬಂಧಪಟ್ಟ ಒಂದು ಗೆಡ್ಜೆಟಲ್ಲಿ ಏನು ಒಂದು ಕಾಪಿ ಹೊಡೆಸಿದ್ದಾರೆ, ಇದರಲ್ಲಿ ಏನು ಮಾಹಿತಿ ಅಂತಂದರೆ, ಡಿಗ್ರಿ ಆಗಿದ್ದರೆ ಸಾಕು, ಡಿಗ್ರಿ ಆಗಿದ್ದರೆ GPSTR ಟೀಚರ್ ಆಗಿ ಅಪಾಯಿಂಟ್ ಆಗ್ಬೋದು. ಅವ್ರಿಗೆ 5 ವರ್ಷ ಟೈಮ್ ಕೊಡ್ತಾರೆ. ಆ 5 ವರ್ಷದಲ್ಲಿ B.Ed ಮಾಡ್ಕೊಳ್ಬೇಕು ಮತ್ತು TET ಮಾಡ್ಕೊಳ್ಬೇಕು ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಸಬ್ಜೆಕ್ಟ್ಗೆ ಅವಕಾಶ ಕೊಟ್ಟಿದ್ದಾರೆ? ಎಲ್ಲ ಸಬ್ಜೆಕ್ಟ್ಗೂ ಕೊಟ್ಟಿದ್ದಾರಾ? ಆ ಥರದ ಅದೃಷ್ಟವಂತರು ಯಾರು? ಯಾಕಂದರೆ ಇಷ್ಟು ವರ್ಷ ಅವಕಾಶ ಕೊಟ್ಟಿರಲಿಲ್ಲ. ನಮ್ಮ ಮೊದಲ ಬಾರಿಗೆ ಡಿಗ್ರಿ ಆಗಿದ್ದರೆ ಸಾಕು, ಈ ಥರದೊಂದು ಅವಕಾಶ ಪಡ್ಕೊಂಡು 5 ವರ್ಷದೊಳಗಡೆ B.Ed ಮತ್ತು TETಯನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮ್ಗೆ ನೀಡ್ತೀನಿ. ನೀವಿನ್ನು ನನ್ನ ಚಾನಲ್ ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನನ್ನು ಒತ್ತಿ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೆಟ್ಟು, ಟೆಟ್ಟು, ಕೆಸೆಟ್ಟು, ಇನ್ನಿತರ ಸರ್ಕಾರದ ನಡವಳಿಕೆ ಸಂಬಂಧಪಟ್ಟಂತೆ ಕಾಲಕ್ಕೆ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ನೇರವಾಗಿ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ಸಲ್ಲಿ ಬಂದು ಬೀಳುತ್ತವೆ. ನೋಡೋಣ. ಈಗ ಕರ್ನಾಟಕ ರಾಜ್ಯಪತ್ರದಲ್ಲಿ, ಕರ್ನಾಟಕ ಗೆಜೆಟ್ ಇಯರಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೋಧಕ ಹುದ್ದೆಗಳು ಸಂಬಂಧಪಟ್ಟಂತೆ ಸುಮಾರು 15,000 ಬೋಧಕ ಹುದ್ದೆಗಳು ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಯಾವ ರೀತಿ ಎಲ್ಲ ಇರುತ್ತೆ C&R ರೂಲ್ ಅನ್ನೋದ್ರ ಬಗ್ಗೆ ಎಲ್ಲ ಬಿಟ್ಟಿದ್ದಾರೆ. ಇದನ್ನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀವಿ. ಅದರಲ್ಲಿ ಹೈಸ್ಕೂಲ್ ಟೀಚರ್ ಹೊಸ ಪ್ಯಾಟರ್ನ್ ಬಗ್ಗೆಯೂ ಕೂಡ ಹೇಳಿದ್ದೀವಿ. ಈಗ ನಾವು ಹೇಳಕೊಟ್ಟಿರ್ತಕ್ಕಂಥದ್ದು GPSTRನಲ್ಲಿ ನೋಡಿ. GPSTRದು ಏನಿದೆ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು, ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸು, ಒಟ್ಟಾರೆಯಾಗಿ 8,500 ಹುದ್ದೆಗಳು ಪ್ಲಸ್ ಇನ್ನೊಂದು ಸಬ್ಜೆಕ್ಟ್ ಸಂಬಂಧಪಟ್ಟಂತೆ 500 ಹುದ್ದೆಗಳು, ಒಟ್ಟಾರೆಯಾಗಿ 9,000 ಹುದ್ದೆಗಳು ಸಂಬಂಧಪಟ್ಟಿರ್ತಕ್ಕಂತಹ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಂತೆ C&R ರೂಲನ್ನು ಬಿಟ್ಟಿದ್ದಾರೆ. ಒಟ್ಟಾರೆ ಸ್ಯಾಲ್ರಿ ನಾವು ಲೆಕ್ಕ ಹಾಕೋದಾದರೆ ಸುಮಾರು 60,000 ಸ್ಯಾಲ್ರಿ ಕೊಡ್ತಾ ಹೋಗ್ತಾರೆ ಫರ್ ಮಂತ್ಗೆ. ಇದು ನಮಗೆಲ್ಲರಿಗೂ ಗೊತ್ತು ವಿದ್ಯಾರ್ಹತೆ ಏನಿದೆ ಅಂತೇಳಿ. ನಾನು ಆಲ್ರೆಡಿ ಹೇಳಿದ್ದೀನಿ. ಏನು ಅಂತಂದರೆ B.Ed ಆಗಿರಬೇಕು, ಜೊತೆಗೆ TET ಆಗಿರಬೇಕು, ಇಲ್ಲವೇ D.Ed ಆಗಿ ಡಿಗ್ರಿ ಆಗಿ TET ಆಗಿರಬೇಕು ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಇಲ್ಲೊಂದು ಸಬ್ಜೆಕ್ಟ್ ಇದೆ, ಗಣಕ ವಿಜ್ಞಾನ ಶಿಕ್ಷಕರು ಅಂತ, ಕಂಪ್ಯೂಟರ್ ಟೀಚರ್ಸ್ ಅಂತೇಳಿ. ಇವ್ರಿಗೂ ಸೇಮ್ ಸ್ಯಾಲ್ರಿ 60,000 ಇರ್ತಕ್ಕಂಥ ಸ್ಯಾಲ್ರಿ ಮತ್ತು 500 ಹುದ್ದೆಗಳು ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೋಟಿಫಿಕೇಷನ್ ಇದರಲ್ಲಿ ಸೇರ್ಪಡೆ ಮಾಡಿದ್ದಾರೆ. 500 ಹುದ್ದೆಗಳು ಸಂಬಂಧಪಟ್ಟ ವಿಷಯ ಸೇರ್ಪಡೆ ಮಾಡಿದ್ದಾರೆ. ನೋಡಿರಿ, ಈ ಒಂದು ವಿಷಯದಲ್ಲಿ ಟೀಚರ್ ಆಗೋದಕ್ಕೆ ಜಸ್ಟ್ ಡಿಗ್ರಿ ಸಾಕು ಅಂತ ಹೇಳಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗೋದಕ್ಕೆ 1ರಿಂದ 8ನೇ ತರಗತಿಗೆ ಸಂಬಂಧಪಟ್ಟಂತ ಹೇಳಿದ್ದಾರೆ. ಗಣಕ ವಿಜ್ಞಾನ ಶಿಕ್ಷಕರು ನೋಡಿ, ಇದು ಡಿಗ್ರಿ. ಬ್ಯಾಚುಲರ್ ಆಫ್ ಸೈನ್ಸ್ ಅಂದರೆ BScನಲ್ಲಿ ಕಂಪ್ಯೂಟರ್ ಸೈನ್ಸು, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂದರೆ BCA ಅಂತ ಏನು ಕರಿತೀವಿ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA, ಅಥವಾ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅಥವಾ ಬ್ಯಾಚುಲರ್ ಆಫ್ ಸೈನ್ಸಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ಸಂಬಂಧಪಟ್ಟಂತೆ, ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, BEನಲ್ಲಿ ಇಂಜಿನಿಯರಿಂಗ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಿರ್ತಕ್ಕಂಥದ್ದು, ಬ್ಯಾಚುಲರ್ ಆಫ್ ಟೆಕ್ನಾಲಜಿನಲ್ಲಿ ಅಂದರೆ BTechನಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಿರ್ತಕ್ಕಂಥದ್ದು, ಇನ್ಫಾರ್ಮೇಷನ್ ಸೈನ್ಸ್ ಮಾಡಿರ್ತಕ್ಕಂಥವ್ರಿಗೆ ಅವಕಾಶ ಅಂತ ಹೇಳಿದ್ದಾರೆ. ನೋಡಿರಿ, ಓನ್ಲಿ ಡಿಗ್ರಿ ಹೇಳ್ತೇನೆ. ಹಾಗಾದ್ರೆ ಏನು ನೀವು ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಅತಿ ಪ್ರಮುಖ ವಿಚಾರ ಅಂತಂದರೆ, ನೋಡಿರಿ, ಈ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಯಾರೆಲ್ಲ ಈ ಕಂಪ್ಯೂಟರ್ ಸೈನ್ಸ್ ಟೀಚರಾಗಿ ನೇಮಕ ಆಗ್ತೀರಿ, ಅದು 6ರಿಂದ 8, ಅದು 1ರಿಂದ 8 ಅಂತ ಲೆಕ್ಕ ತಗೊಳ್ಳಿದ್ದಾರೆ ಅಲ್ಲಿ. ಸರಿನಾ? 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಮೇಯ್ನ್ ಬೇಕಾಗಿರ್ತಕ್ಕಂಥದ್ದು 6ರಿಂದ 8ನೇ ತರಗತಿವರೆಗೆ. ಈ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಏನು ಕಂಪ್ಯೂಟರ್ ಸೈನ್ಸ್ ಟೀಚರ್ ತಗೊಳ್ತಿದ್ದೀರಿ, ಇವರು ಅಪಾಯಿಂಟ್ ಹೊಂದಿದ್ದಾದಮೇಲೆ, ನೇಮಕಾತಿ ಆದಮೇಲೆ 5 ವರ್ಷದ ಒಳಗಡೆ, ನೇಮಕಾತಿ ಆದ ದಿನದಿಂದ 5 ವರ್ಷದ ಒಳಗಡೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಏನಿದೆ NCTE, ಇದರಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಯಾವುದಾದ್ರೂ ಒಂದು ಸಂಸ್ಥೆನಲ್ಲಿ ಅಂದರೆ B.Ed ಕಾಲೇಜ್ಗಳಲ್ಲಿ B.Edನ್ನು ಪಡಿತಕ್ಕಂಥದ್ದು. ಮತ್ತು 5 ವರ್ಷ ಮತ್ತು ಟೈಮ್ ಕೊಟ್ಟಿರ್ತಾರೆ. ಅದರಲ್ಲಿ TET ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ TET ಅಥವಾ ಸೆಂಟ್ರಲ್ ಇರ್ತಕ್ಕಂಥ CTETನಾದರೂ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಶಿಕ್ಷಕರ ಅರ್ಹತಾ ಪರೀಕ್ಷೆ
ನೋಡಿ ಇದೊಂದು ಒಳ್ಳೆ ಸೂಪರ್ ಆಪರ್ಚುನಿಟಿ. 500 ಹುದ್ದೆಗಳಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ 1ರಿಂದ 8ರವರೆಗೆ ಇರತಕ್ಕಂಥದ್ದು. ಬಟ್ ಸ್ಯಾಲ್ರಿ ಬಂದ್ಬಿಟ್ಟು ಇವ್ರದ್ದು ಏನು GPSTR ಟೀಚರ್ ಸ್ಯಾಲ್ರಿ ಕೊಡ್ತಾರೆ 60,000 ರೂಪಾಯಿ ಅಷ್ಟೇ ಕೊಡ್ತಕ್ಕಂಥ ಸ್ಯಾಲ್ರಿ. ಆದರೆ ಡಿಗ್ರಿ ಆಗಿದ್ದರೆ ಸಾಕು, ಅದು ಕಂಪ್ಯೂಟರ್ ಸೈನ್ಸಲ್ಲಿ ಡಿಗ್ರಿ ಆಗಿರಬೇಕು. ಅದು BCA BTech BE BSc ಕಂಪ್ಯೂಟರ್, ಒಟ್ಟಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಅದರಲ್ಲಿ, ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಆಗಿರಬೇಕು. ಅವೆರಡರಲ್ಲಿ ಯಾವುದೋ ಒಂದಾಗಿರೋ ಸಾಕು. ಅವ್ರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು 60,000 ಸ್ಯಾಲ್ರಿ ಕೊಡ್ತಾರೆ. ಒಟ್ಟು ಆಪರ್ಚುನಿಟಿ ಎಷ್ಟು ಚೆನ್ನಾಗೈತೆ ಅಂತಂದರೆ ಎನಿ ಡಿಗ್ರಿ ಅಲ್ಲ, ಕಂಪ್ಯೂಟರ್ ಸೈನ್ಸಲ್ಲಿ ಡಿಗ್ರಿ, ಅದ್ರ ಜೊತೆಯಲ್ಲಿ ಬಿ ಎಡ್ ಅವಶ್ಯಕತೆ ಇಲ್ಲ ಮತ್ತು ಟೆಟ್ ಅವಶ್ಯಕತೆ ಇಲ್ಲ. ಅವ್ರ ನೇಮಕಾತಿ ಆದಮೇಲೆ ಅವ್ರಿಗೆ ಅವಕಾಶ ಕೊಡ್ತಿದ್ದಾರೆ. 5 ವರ್ಷ ಟೈಮ್ ಕೊಡ್ತಾರೆ ನೇಮಕಾತಿ ಆದ ದಿನದಿಂದ. ಆವಾಗ BEd ಪ್ಲಸ್ TET ಟೆಟ್ಟನ್ನು ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ, ಟೆಟ್ ಅಥವಾ CTET ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಇವರಿಗೆ ಪರೀಕ್ಷೆನಲ್ಲಿ ಹಾಗಾದರೆ ಡಿಗ್ರಿ ಮೇಲೆ ಅಷ್ಟೇ ತಗೊಳ್ತಾರೆ, ಅವರು CET ಬರೀಬೇಕು, CET ಬರೀಲೇಬೇಕು. GPSTRಲ್ಲೂ ಕೂಡ ಪ್ಯಾಟ್ರನ್ನು ಹೆಚ್ಚು ಕಡಿಮೆ ಹೋದ ಸರಿ ಇದು ಸೇಮ್ ಪ್ಯಾಟ್ರನ್, ಸ್ವಲ್ಪ ಬದಲಾವಣೆಗಳನ್ನ ಕೂಡ ನೋಡ್ತೀವಿ. ಇದು ಜನರಲ್ ಪೇಪರ್ ಇರುತ್ತೆ, ಎಲ್ರಿಗೂ ಕಾಮನ್ ಆಗಿರ್ತಕ್ಕಂಥ ಜನರಲ್ ಪೇಪರ್ ಇದು. ನೆಕ್ಸ್ಟ್ 2ನೇದು ನಿರ್ದಿಷ್ಟ ಪತ್ರಿಕೆ ಅಂತ ಇರ್ತಾ ಹೋಗ್ತದೆ. ನೋಡಿರಿ, ಇದು ಭಾಷಾ ಶಿಕ್ಷಕರು, ಗಣಿತ ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ಜೀವವಿಜ್ಞಾನ ಶಿಕ್ಷಕರು ಎಲ್ರಿಗೂ ಕಾಮನ್ ಆಗಿರ್ತಕ್ಕಂಥದ್ದು. ಮತ್ತು ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಟೀಚರು ಕಾಮನ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇ ಪೇಪರು ವಸ್ತುನಿಷ್ಠ ಮಾದರಿಯಲ್ಲಿ 150 ಕ್ವಶನ್ಸ್ ಇರ್ತಕ್ಕಂಥ ಜನರಲ್ ಪೇಪರು. ಎಲ್ರಿಗೂ ಕಾಮನ್ ಆಗಿರ್ತದೆ. 2ನೇ ಪೇಪರು ಸ್ಪೆಸಿಫಿಕ್ ಪೇಪರು. ಕಂಪ್ಯೂಟರ್ ಸೈನ್ಸ್ನವ್ರಿಗೆ ಸ್ಪೆಸಿಫಿಕ್ ಪೇಪರ್ ಬಂದುಬಿಟ್ಟು ಕಂಪ್ಯೂಟರ್ ಸೈನ್ಸಲ್ಲಿ ಸಂಬಂಧಪಟ್ಟಂತೆ 50 ಮಾರ್ಕ್ಸ್ MCQ, 100 ಮಾರ್ಕ್ಸು ವಿವರಣಾತ್ಮಕವಾಗಿ ಬರೀತಕ್ಕಂತಹ ರಿಟರ್ನ್ ಎಕ್ಸಾಮ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಭಾಷಾ ಪ್ರಾವೀಣ್ಯತೆ 100 ಅಂಕಗಳಿರ್ತದೆ. ಅದರಲ್ಲಿ ಕನ್ನಡ ಮತ್ತು ಇಂಗ್ಲೀಷು ಈ 2 ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು 50 ಅಂಕಗಳಿಗೆ ಇಡ್ತಾ ಹೋಗ್ತಾರೆ. ಈ ರೀತಿಯಾಗಿರ್ತಕ್ಕಂಥದ್ದು. ಈ ಭಾಷಾ ಪ್ರಾವೀಣ್ಯತೆ ಒಂದು SSLC ಈ ಮಟ್ಟದಲ್ಲಿರ್ತಕ್ಕಂಥ ಒಂದು ವಿಷಯ ಆಗಿರ್ತದೆ. ಭಾಷಾ ಪ್ರಾವೀಣ್ಯತೆ ಒಟ್ಟು 3 ಪತ್ರಿಕೆಗಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 400 ಅಂಕಗಳಿಗೆ ಇರ್ತಕ್ಕಂಥದ್ದು. ಇದರಲ್ಲಿ ಮಲ್ಟಿಪಲ್ ಚಾಯ್ಸು ಇದೆ, ರಿಟರ್ನು ಇದೆ, 2 ಇದು ಇರ್ತಕ್ಕಂಥದ್ದು. ಇದೊಂದು ಅವಕಾಶ ನೋಡಿ. GPSTR ಮತ್ತು 1ರಿಂದ 5 ಮತ್ತು 6ರಿಂದ 8ರಲ್ಲಿ ಒಟ್ಟಾರೆಯಾಗಿ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರ ಬಗ್ಗೆ ನಾವು ಹೇಳೋದಾದರೆ ಮೊದಲ ಬಾರಿಗೆ ಕಂಪ್ಯೂಟರ್ ಸೈನ್ಸ್ ಟೀಚರ್ ನೇಮಕಾತಿ ಸಂಬಂಧಪಟ್ಟಂಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಕಂಪ್ಯೂಟರ್ ಸೈನ್ಸಲ್ಲಿ ಡಿಗ್ರಿ ಆದವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. BEd ಟೆಟ್ಟು ತಕ್ಷಣಕ್ಕೆ ಕೇಳ್ತಾ ಇಲ್ಲ, 5 ವರ್ಷ ಟೈಮ್ ಕೊಡ್ತಾರೆ ನೇಮಕಾತಿ ಆದಮೇಲೆ. 5 ವರ್ಷದೊಳಗಡೆ BEd ಮತ್ತು TET ಅಥವಾ CTETನ ಮುಗಿಸ್ಕೊಳ್ಬೇಕು.